ಸರಿ ಗುರುಗಳೇ, ಇನ್ನು ತುಲಾ ರಾಶಿಗೆ ಬರೋದಾದ್ರೆ ತುಲಾ ರಾಶಿಗೆ ಯಾವ ರೀತಿಯಾದಂಥ ಪ್ರಭಾವ ಇದೆ? ಶುಭನ ಅಶುಭನ ಹೇಗೆ ಗುರುಗಳೇ? ಇಲ್ಲಿ ವಿಶೇಷವಾಗಿ ವೃಷಭ ಮತ್ತೆ ತುಲಾ ರಾಶಿಯವರಿಗೆ ತುಂಬಾನೇ ಒಂದು ಪಾಸಿಟಿವ್ ಆಗಿದೆ. ವೃಷಭ ರಾಶಿ ಮತ್ತು ತುಲಾ ರಾಶಿ ಇಬ್ರಿಗೂ ಸಹಿತ ಅವರ ವೈಯಕ್ತಿಕ ಜೀವನದಲ್ಲಿ ತುಂಬಾನೇ ಒಂದು ಪ್ರಬಲವಾಗಿರುವಂಥದ್ದಾಗಿರಬಹುದು. ಮತ್ತು ಹಣಕಾಸಿನ ವಿಚಾರದಲ್ಲಿ ಅವರು ಇಚ್ಛೆಗಿಂತ ಸ್ವಲ್ಪ ಮಟ್ಟಿಗಾದರೂ ಸಹಿತ ಅವ್ರಿಗೆ ಲಾಭಗಳು ಬರುವಂಥದ್ದಾಗಿರಬಹುದು. ಮತ್ತು ವಿಶೇಷವಾಗಿ ಅವ್ರಿಗೆ ಒಂದು ಆರೋಗ್ಯದಲ್ಲಿ ಯಾವುದಾದ್ರೂ ಹಳೆಯ ಒಂದು ವ್ಯಾಧಿ ಅಥವಾ ಹಳೆಯ ಒಂದು ಕಾಯಿಲೆಗಳು ಅವ್ರಿಗೇನಾದ್ರು ಮರುಕಳಿಸ್ತಾ ಇದ್ರೆ ಅದರಿಂದ ಅವ್ರಿಗೆ ಸ್ವಲ್ಪ ಮಟ್ಟಿನ ಒಂದು ಸಮಸ್ಯೆಗಳಿಂದ ಅವರು ಪರಿಹಾರವನ್ನು ಪಡೆದುಕೊಳ್ಳುವಂಥದ್ದಾಗಿರಬಹುದು. ಹೀಗೆ ಕೆಲವೊಂದು ದೂರದ ಸಮಸ್ಯೆಗಳು ಹೋಗಿ ಅವ್ರಿಗೆ ಪರಿಹಾರಗಳು, ಅಂದರೆ ಹಳೆಯ ಸಾಲ ತೀರಿಸುವಂತಹ ಸಮಯ ಅಂತ ಹೇಳ್ತೀವಲ್ಲ, ಹಾಗೆ ಯಾವುದಾದ್ರೂ ಒಂದು ಕರ್ಮಗಳನ್ನು ಯಾವುದಾದ್ರೂ ಒಂದು ಕಾಯಿಲೆಗಳಿದ್ರೆ ಅಲ್ಲಿಂದ ಅವ್ರಿಗೆ ಮುಕ್ತವಾಗುವಂಥದ್ದು ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ಇವ್ರಿಗೆ ತುಲಾರಾಶಿ ಮತ್ತು ವೃಷಭ ರಾಶಿ ಅವ್ರಿಗೆ ಸಂಪತ್ತಿನ ಒಂದು ಒಳಹರಿವು ಜಾಸ್ತಿ ಆಗುತ್ತೆ. ಈ ಒಂದು ಶನಿಯ ಒಂದು ಪ್ರಭಾವ ಉತ್ತಮ, ಅದು ಗುರುಬಲ ಉತ್ತಮವಾಗಿರೋದ್ರಿಂದ ಅವ್ರಿಗೆ ಕೆಲವೊಂದು ಲಾಭಗಳು ಬರುವಂತಹ ಸಾಧ್ಯತೆ ಕಂಡು ಬರುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ಹೇಳೋದೇನಪ್ಪ ಅಂದರೆ, ಈ ಒಂದು ತುಲಾರಾಶಿ ಮತ್ತು ವೃಷಭ ರಾಶಿಯವರು ಅವರ ಪಿತೃಗಳಿಗೆ, ಮಾತೃ ಪಿತೃವಿನ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಅವರ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಲೇಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಅವರಿಗೆ ಸಮಸ್ಯೆಗಳು ಕಾಡಿಸುತ್ತೆ. ಮತ್ತು ಪಿತೃಕಾರಕದಿಂದ ಯಾವುದಾದರೂ ಒಂದು ಬೆಳವಣಿಗೆಗಳಾಗ್ತಾ ಇದ್ದರೆ, ಯಾವುದಾದ್ರೂ ಒಂದು ನೆಗೆಟಿವ್ ವೈಬ್ರೇಷನ್ಸ್ಗಳು ಬರ್ತಾ ಇದ್ದರೆ ಅಲ್ಲಿ ಅವರು ತುಂಬಾ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾರೆ. ತುಲಾರಾಶಿ ಮತ್ತು ವೃಷಭ ರಾಶಿ ಮತ್ತು ಮಕರ ರಾಶಿ ಮೂರೂ ರಾಶಿಗಳಿಗೆ ತುಂಬ ಪಾಸಿಟಿವ್ ಆಗಿದೆ. ಬಟ್ ಇಲ್ಲಿ ವಿಶೇಷವಾಗಿ ತುಲಾ ಮತ್ತು ವೃಷಭ ರಾಶಿ ಅವ್ರಿಗೆ ಪಿತೃಕಾರಕರಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತೆ ಈ ಒಂದು ಸಮಯದಲ್ಲಿ. ಈ ಒಂದು 2.5 ವರ್ಷ, 2.5ರಿಂದ 3 ವರ್ಷ ಅಂತಲೂ ಸಹಿತ ಹೇಳ್ಬೋದು ಇದನ್ನು ನಾವು. ಇದೇ ಮಾರ್ಚ್ 29ನೇ ತಾರೀಕಿಂದ ಹಿಡಿದು ಫೆಬ್ರವರಿ 24, 2028 ಸಹಿತ ಈ ಥರ ಕೆಲವೊಂದು ಗೊಂದಲಮಯವಾದಂತಹ ವಾತಾವರಣದಿಂದ ಅವರು ದೂರ ಇರ್ತಾರೆ. ಸ್ವಲ್ಪ ಪಿತೃಗಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸೋದು ತುಂಬಾ ಉತ್ತಮ. ಅದಕ್ಕೆ ಇವ್ರು ಏನು ಮಾಡಬಹುದಪ್ಪ ಅಂದರೆ, ಪಿತೃಗಳ ಸೇವೆಯನ್ನು ಮಾಡಬೇಕು. ವಿಶೇಷವಾಗಿ ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು. ವೃದ್ಧಾಶ್ರಮಗಳಿಗೆ ಅಥವಾ ಅನಾಥಾಲಯಗಳಿಗೆ ತಮಗೆ ಕೈಲಾದಷ್ಟು ಸಹಾಯವನ್ನು ಮಾಡುವಂಥದ್ದಾಗಿರ್ಬೋದು. ಮತ್ತು ಅವರ ಒಂದು ದಾನವನ್ನು ಮಾಡುವಂಥದ್ದು, ಏನಾದರೂ ಒಂದು ಬ್ರಾಹ್ಮಣರ ದಾನ ಆಗಿರ್ಬೋದು, ಭಿಕ್ಷಾಟನೆಯನ್ನು ಮಾಡೋರಿಗೆ ದಾನವನ್ನು ಆಗಿರ್ಬೋದು, ಅಥವಾ ಅವರಿಗೆ ಅರಿತವರಿಗೆ ದಾನವನ್ನು ಮಾಡುವಂಥದ್ದಾಗಿರ್ಬೋದು. ಯಾರಿಗಾರು ದಾನ ಧರ್ಮಗಳನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ. ಯಾರಿಗೆ ಅವಶ್ಯಕತೆ ಇದೆ, ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ, ವೃಷಭ ರಾಶಿಯವರು, ತುಲಾ ರಾಶಿಯವರು ಮತ್ತು ಮಕರ ರಾಶಿಯವರು, ಯಾರಿಗೆ ಅನಿವಾರ್ಯ ಇದೆ, ಯಾರಿ ಹಸುವಿನಿಂದ ಬಳಲ್ತಾ ಇರ್ತಾರೆ ಅಂಥವ್ರನ್ನ ಹುಡುಕಿ ದಾನವನ್ನು ಮಾಡೋದ್ರಿಂದ ಉತ್ತಮವಾದಂಥ ಫಲ ಅವ್ರಿಗೆ ಸಿಗುತ್ತೆ.